ಎಲೆಕ್ಷನ್ಗೆ ಜವಾಬ್ದಾರಿ ಬೈ ಎಲೆಕ್ಷನ್, ಕೇರಳ ಎಲೆಕ್ಷನ್, ತಮಿಳುನಾಡು ಬಾರ್ಡ್ರಿಗೆ ಹೋಗ್ಬೇಕು. ಏನು ಬೇಡ, ದಾವಣಗೆರೆಗೆ ಹೋಗ್ತಾ ಇದ್ದೀವಿ. ಸರ್, ಈಗ ನಿನ್ನೆ ಫೋಟೋ ಸೆಷನ್ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ. ಎಲ್ಲ ಒಂದು ಸ್ಪೀಕರ್ ಚೇಂಜ್ ಆಗ್ತಾರೆ, ಎಲ್ಲ ಸಂಪುಟ ಪುನರ್ರಚನೆ ಆಗುತ್ತೆ, ನಮ್ಮದು ಕುರ್ಚಿ ಬದಲಾಗುತ್ತೆ ಅನ್ನೋ ಯಾವುದು ಸರ್? ಈಗ ನಿನ್ನೆ ಅದೆಲ್ಲ AICC ಮುಖ್ಯಮಂತ್ರಿ KPC ಅಧ್ಯಕ್ಷ ಆದರೆ ಅವ್ರಿಗೆ ಕೇಳಬೇಕು. ಇವತ್ತೆಲ್ಲ ಜವಾಬ್ದಾರಿ ಕೊಟ್ಟಿದ್ದಾರೆ. ನಾಳೆ ಸುರ್ಜೇವಾಲ್ ಅವರು CM DCM ಎಲ್ಲ ಕೂತ್ಕೊಂಡು ನಮ್ಮ ಮೈನಾರಿಟಿ ಲೀಡ್ರಿಗೆ ಎಲ್ರಿಗೂ ಜವಾಬ್ದಾರಿ ಕೊಟ್ಟಿದ್ದಾರೆ. ಅವ್ರನ್ನೂ ಕರೆದು ಮಾತನಾಡಿದ್ದಾರೆ. ಬಹುಶಃ ಎಲ್ಲವೂ ಸರೋಗುತ್ತೆ ಅಂತ. ಥ್ಯಾಂಕ್ ಯು. ಎರಡು ಕ್ಷೇತ್ರಗಳಲ್ಲಿ ಗೆಲ್ಲುವಂಥ ವಿಶ್ವಾಸ ಇದೆ. ಎರಡರಲ್ಲೂ ಗೆಲ್ತೀವಿ. ನಾವು ನಮ್ದಲ್ಲದೇ ಇರೋ ಕ್ಷೇತ್ರದಲ್ಲೇ ಮೊನ್ನೆ ಗೆದ್ದಿದ್ದೀವಿ. ಸೊ ಮೊನ್ನೆ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ನಿಂತಿದ್ದ ಕ್ಷೇತ್ರದಲ್ಲೇ ಜನ ನಮ್ಮನ್ನು ಗೆಲ್ಲಿಸಿದ್ದಾರೆ. ಈಗ ನಮ್ಮ ಕ್ಷೇತ್ರ ಅಲ್ವಾ, ಉಳಿಸ್ಕೊತೀವಿ. ಎಲೆಕ್ಷನ್ಗೆ ಜವಾಬ್ದಾರಿ ಬೈ ಎಲೆಕ್ಷನ್, ಕೇರಳ ಎಲೆಕ್ಷನ್, ತಮಿಳುನಾಡು ಬಾರ್ಡ್ರಿಗೆ ಹೋಗ್ಬೇಕು. ಏನು ಬೇಡ, ದಾವಣಗೆರೆಗೆ ಹೋಗ್ತಾ ಇದ್ದೀವಿ. ಸರ್, ಈಗ ನಿನ್ನೆ ಫೋಟೋ ಸೆಷನ್ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ. ಎಲ್ಲ ಒಂದು ಸ್ಪೀಕರ್ ಚೇಂಜ್ ಆಗ್ತಾರೆ, ಎಲ್ಲ ಸಂಪುಟ ಪುನರ್ರಚನೆ ಆಗುತ್ತೆ, ನಮ್ಮದು ಕುರ್ಚಿ ಬದಲಾಗುತ್ತೆ ಅನ್ನೋ ಯಾವುದು ಸರ್? ಈಗ ನಿನ್ನೆ ಅದೆಲ್ಲ AICC ಮುಖ್ಯಮಂತ್ರಿ KPC ಅಧ್ಯಕ್ಷ ಆದರೆ ಅವ್ರಿಗೆ ಕೇಳಬೇಕು. ಇವತ್ತೆಲ್ಲ ಜವಾಬ್ದಾರಿ ಕೊಟ್ಟಿದ್ದಾರೆ. ನಾಳೆ ಸುರ್ಜೇವಾಲ್ ಅವರು CM DCM ಎಲ್ಲ ಕೂತ್ಕೊಂಡು ನಮ್ಮ ಮೈನಾರಿಟಿ ಲೀಡ್ರಿಗೆ ಎಲ್ರಿಗೂ ಜವಾಬ್ದಾರಿ ಕೊಟ್ಟಿದ್ದಾರೆ. ಅವ್ರನ್ನೂ ಕರೆದು ಮಾತನಾಡಿದ್ದಾರೆ. ಬಹುಶಃ ಎಲ್ಲವೂ ಸರೋಗುತ್ತೆ ಅಂತ. ಥ್ಯಾಂಕ್ ಯು. ಎರಡು ಕ್ಷೇತ್ರಗಳಲ್ಲಿ ಗೆಲ್ಲುವಂಥ ವಿಶ್ವಾಸ ಇದೆ. ಎರಡರಲ್ಲೂ ಗೆಲ್ತೀವಿ. ನಾವು ನಮ್ದಲ್ಲದೇ ಇರೋ ಕ್ಷೇತ್ರದಲ್ಲೇ ಮೊನ್ನೆ ಗೆದ್ದಿದ್ದೀವಿ. ಸೊ ಮೊನ್ನೆ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ನಿಂತಿದ್ದ ಕ್ಷೇತ್ರದಲ್ಲೇ ಜನ ನಮ್ಮನ್ನು ಗೆಲ್ಲಿಸಿದ್ದಾರೆ. ಈಗ ನಮ್ಮ ಕ್ಷೇತ್ರ ಅಲ್ವಾ, ಉಳಿಸ್ಕೊತೀವಿ.